ಕೊಡ್ತಾರೆ. ಇನ್ನೊಂದು ವಿಷಯ, ನಾನು ಅಂದ್ಕೊಂಡಿದ್ದೆ ಮಹದೇವಪ್ಪನವರು ತಪ್ಪು ರಿಯಲೈಸ್ ಮಾಡಿಕೊಂಡು ಕ್ಷಮೆ ಕೇಳ್ತಾರೆ ಅಂತೇಳಿ. ಮೈಸೂರಿನ ಉಸ್ತುವಾರಿ ಸಚಿವರು, ಹಿರಿಯ ಸಚಿವರು ಅಜ್ಞಾನಿಗಳ ಥರ ಮಾತಾಡಿದ್ದಾರೆ, ಇತಿಹಾಸ ತಿರ್ಚೋ ಕೆಲಸ ಮಾಡಿದ್ದಾರೆ. ಉದ್ದೇಶಪೂರ್ವಕವಾಗಿಯೇ ಕಾಂಗ್ರೆಸ್ಸಿಗರು ಕೆಲವರು ಸುಳ್ಳು ಸುಳ್ಳು ಸುದ್ದಿಯನ್ನು ತಿರುಚಿ ಹೇಳುವಂಥ ಕಾಯಿಲೆ ಅಂಟ್ಕೊಂಡ್ಬಿಟ್ಟಿದೆ ಅವರಿಗೆ. ಈಗಲೂ ಅದೇ ಕೆಲಸ ಮಾಡಿದ್ದಾರೆ, ಇನ್ನೂ ಕ್ಷಮೆ ಕೇಳಿಲ್ಲ. ಮುಖ್ಯಮಂತ್ರಿಗಳು ಮೈಸೂರಿನವರು, ಅವರು ಒಮ್ಮೆ ಮಾತಾಡ್ತಾ ಅವರ ಬಾಲ್ಯದ ನೆನಪುಗಳನ್ನು ಹಂಚಿಕೊಂಡಿದ್ದರು. ಅಪ್ಪನ ಹೆಗಲ ಮೇಲೆ ಕೂತ್ಕೊಂಡು ನಾನು ದಸರಾ ನೋಡಿದ್ದೆ, ನಮ್ಮಪ್ಪ ಮೈಸೂರು ಮಹಾರಾಜರು ಅಂಬಾರಿ ಮೇಲೆ ಬರ್ತಿರ್ಬೇಕಾದ್ರೆ ಚಪ್ಪಲಿ ಬಿಟ್ಟು ನಮಸ್ಕಾರ ಮಾಡಿದರು ಅಂತ ಅವರು ಹಂಚ್ಕೊಂಡಿದ್ದನ್ನು ನಾನು ಕೇಳಿದ್ದೆ. ನಿಮ್ಮ ತಂದೆಯವರಿಗೆ ಆ ಗೌರವ ಇತ್ತು ಮೈಸೂರು ಅರಸರ ಬಗ್ಗೆ, ನಿಮಗೇನು ಗೌರವ ಇದೆ? ನಿಮ್ಮ ಮಂತ್ರಿ ಹೀಗೆ ಮಾತಾಡಿದ್ದಾರೆ, ಶಟಪ್ ಅಂತ ಹೇಳೋಂತ ಮಾತಾಡಿದ್ರ ನೀವು? ಕ್ಷಮೆ ಕೇಳಬೇಕು ನೀನು ಅಂತ ಹೇಳಿದ್ರ? ಇಲ್ಲದೇ ಇದ್ರೆ ರಾಜೀನಾಮೆ ಕೊಡಬೇಕಾಗತ್ತೆ ಅಂತ ಎಚ್ಚರಿಕೆ ಕೊಡೋ ಕೆಲಸ ಮಾಡಿದ್ರ? ಯಾವುದನ್ನೂ ಮಾಡಲಿಲ್ಲ ಅಂತ ಹೇಳಿದ್ರೆ ಅವರ ಹೇಳಿಕೆಯಲ್ಲಿ ನಿಮಗೂ ಆ ಪಾಪದ ಪಾಲು ತಲುಪಲ್ವಾ? ನಿಮಗೂ ನಿಮ್ಮ ಪಾಪದ ಪಾಲು ನಿಮ್ಗೆ ಸಿಗಲ್ವಾ? ಮತ್ತಿಷ್ಟಕ್ಕೂ ಅವ್ರು ಹೇಳಿರೋದು ಅದರಲ್ಲಿ ಏನು ಸತ್ಯ ಇದೆ? 1782ರಲ್ಲಿ ಟಿಪ್ಪು ಆಡಳಿತಕ್ಕೆ ಬಂದಿದ್ದು. 1782ರಲ್ಲಿ 1779ರಲ್ಲಿ ಚಟ್ಟಕ್ಕೆ ಹೋಗಿದ್ದು. ಪಟ್ಟಕ್ಕೆ ಬಂದಿದ್ದು 1782, ಚಟ್ಟಕ್ಕೆ ಹೋಗಿದ್ದು 1799. ಆ 17 ವರ್ಷದ ಅವಧಿ ಒಂದು ರಕ್ತಸಿಕ್ತ ಇತಿಹಾಸ, ಅಭಿವೃದ್ಧಿಯ ಇತಿಹಾಸ ಇಲ್ಲ ಅಲ್ಲಿ, ಒಂದು ರಕ್ತಸಿಕ್ತ ಇತಿಹಾಸ. KM ಫಣಿಕ್ಕರ್ ಅವರು ಟಿಪ್ಪು ಬರೆದಿರುವ ಪತ್ರಗಳನ್ನು ಸಂಕಲಿಸಿದ್ದಾರೆ. ಇವತ್ತಿಗೂ ಲಂಡನ್ನಲ್ಲಿರ್ತಕ್ಕಂಥ ಇಂಡಿಯನ್ ಲೈಬ್ರರಿಯಲ್ಲಿ ಟಿಪ್ಪು ಯಾವ್ಯಾವ ಪತ್ರವನ್ನು ತನ್ನ ಆಡಳಿತ ಕಾಲದಲ್ಲಿ ಯಾರ್ಯಾರಿಗೆ ಬರೆದ ಆ ಎಲ್ಲ ದಾಖಲೆಗಳು ಲಭ್ಯ ಇದ್ದಾವೆ. ಅವನು ಯಾರು ಅಫ್ಘಾನಿಸ್ತಾನದ ಸುಲ್ತಾನ್ನಿಗೆ ಪತ್ರ ಬರೆದು, ನೀ ಆ ಕಡೆಯಿಂದ ಕಾಂಕ್ವೈರ್ ಮಾಡು, ನಾನು ಈ ಕಡೆಯಿಂದ ಯುದ್ಧ ಮಾಡ್ತೀನಿ, ನಾವಿಬ್ಬರೂ ಸೇರಿ ಇದನ್ನು ಇಸ್ಲಾಮಿ ರಾಷ್ಟ್ರ ಮಾಡೋಣ ಅಂತ ಬರೆದ ಪತ್ರವೊಂದ ಮೊದಲುಗೊಂಡು ಟಿಪ್ಪುವಿನ ಖಡ್ಗದ ಮೇಲೆ ಏನಿದೆ? ಕಾಫಿರರ ರಕ್ತಕ್ಕಾಗಿ ನನ್ನ ಖಡ್ಗ ತಹತಹಿಸುತ್ತಿದೆ. ಕನ್ನಡದ ಅನುವಾದ ಅದು ಬರೆದಿರೋದು ಪರ್ಷಿಯನ್ನಲ್ಲಿ. ಕನ್ನಡದ ಅನುವಾದ ಏನು ಅಂದರೆ, ಕಾಫಿರರ ರಕ್ತಕ್ಕಾಗಿ ನನ್ನ ಖಡ್ಗ ತಹತಹಿಸುತ್ತಿದೆ. ಯಾರು ಕಾಫಿರರು? ಆ್ಯಸ್ ಪರ್ ದ ಇಸ್ಲಾಂ ದೃಷ್ಟಿಯಿಂದ ಕಾಫಿರ್ ಯಾರು? ನಾನ್ ಬಿಲೀವರ್ಸು, ಮುಸಲ್ಮಾನರಿದ್ದಾರೆ, ಮುಸ್ಲಿಂ ಏತರರು ಯಾರ್ಯಾರು ಬರ್ತಾರೆ ಅವರೆಲ್ಲರೂ ಕಾಫಿರು. ಅಂದರೆ ಸಿದ್ದರಾಮಯ್ಯನವರು, KM ರಾಜಣ್ಣ, ಮಹದೇವಪ್ಪ ಅವರೆಲ್ಲರೂ ಇಸ್ಲಾಂ ದೃಷ್ಟಿಯಿಂದ ಕಾಫಿರ್ರೆ. ಇವ್ರ ರಕ್ತಕ್ಕಾಗಿಯೇ ತಹತಹಿಸುತ್ತಿದೆ ಅಂತ ಹೇಳಿದ್ದು. ಬರೀ CT ರವಿ ರಕ್ತಕ್ಕಲ್ಲ, ಇವ್ರನ್ನೂ ಸೇರಿಸ್ಕೊಂಡು, DK ಶಿವಕುಮಾರನ್ನು ಸೇರಿಸ್ಕೊಂಡು ಅವ್ರ ಖಡ್ಗದ ಮೇಲೆ ಬರ್ಸ್ಕೊಂಡಿದ್ದು. ಅವ್ರನ್ನ ವೈಭವೀಕರಿಸಿ ತಿರ್ಚೋ ಕೆಲಸ ಮಾಡ್ತೀರಿ. ಕನ್ನಂಬಾಡಿ ಅಣೆಕಟ್ಟು ಅಡಿಪಾಯ ಹಾಕಿದ್ದು 1911ರಲ್ಲಿ, ಪೂರ್ಣಗೊಂಡಿದ್ದು 1932ರಲ್ಲಿ. ನಾಲ್ವಡಿ ಕೃಷ್ಣರಾಜ ಒಡೆಯರು ಮತ್ತು ವಿಶ್ವೇಶ್ವರಯ್ಯನವರ ಜೋಡಿ ಅದನ್ನು ಪೂರ್ಣಗೊಳಿಸಿದ್ದು. ಬರೀ ಅಷ್ಟು ಮಾತ್ರ ಮಾಡಲಿಲ್ಲ. ಮೈಸೂರು ಬ್ಯಾಂಕು, ನಾಲ್ವಡಿ ಕೃಷ್ಣರಾಜ ಒಡೆಯರು ಅವರು ವಿಶ್ವೇಶ್ವರಯ್ಯನವರ ಜೋಡಿ, ಮೈಸೂರು ಸೋಪ್ಸ್ ಆ್ಯಂಡ್ ಡಿಟರ್ಜೆಂಟು, ಮೈಸೂರು ಸಿಲ್ಕು, ಮೈಸೂರು ಉಕ್ಕು ಕಾರ್ಖಾನೆ, ಇಂಜಿನಿಯರಿಂಗ್ ಕಾಲೇಜು, ಮೈಸೂರು ಪೇಪರ್ ಮಿಲ್ಸು, ಮೈಸೂಗರು, ಮೈಸೂರು ಕಾಫಿ ಕ್ಯೂರಿಂಗು, ಇದೆಲ್ಲ ಇದ್ರ ಜೊತೆಗೆ ಮೈಸೂರು ಲ್ಯಾಂಪ್ಸು, ಮೈಸೂರು ವಿಶ್ವವಿದ್ಯಾಲಯ, ಆಮೇಲೆ ಕನ್ನಡ ಸಾಹಿತ್ಯ ಪರಿಷತ್ತು, ಪ್ರಜಾಪ್ರತಿನಿಧಿ ಸಭೆ, ಅಂದರೆ ರಾಜಪ್ರಭುತ್ವದೊಳಗೆ ಪ್ರತಿನಿಧಿ ಸಭೆ. ಅವ್ರ ರಾಜರು ಪ್ರಜಾಪ್ರತಿನಿಧಿ ಸಭೆ ಕಾನ್ಸ್ಟಿಟ್ಯೂಟ್ ಮಾಡಿ ಪ್ರಜಾಪ್ರಭುತ್ವದ ಆಶಯಗಳಿಗೆ ತಕ್ಕಂತೆ ಆಡಳಿತ ನಡೆಸ್ತಾ ಇದ್ರು. ಇವರು ಪ್ರಜಾಪ್ರಭುತ್ವದಿಂದ ಗೆದ್ದು ಹೋಗಿ ನಾವು ಮರಿ ರಾಜರು ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ಆಮೇಲೆ ಅದರಿಂದ ಮುಂದಕ್ಕೆ ಹೋಗಿ ಮೀಸಲಾತಿ, ನಮ್ಮ ಮೈಸೂರು ಸಂಸ್ಥಾನದಲ್ಲಿ ಸ್ವತಂತ್ರ ಪೂರ್ವದಲ್ಲೇ ಮೀಸಲಾತಿ ಕೊಟ್ಟಿದ್ರು.
ವಿವಿಧ ಸಮುದಾಯಗಳಿಗೆ ಮಕ್ಕಳಿಗೆ ಹಾಸ್ಟೆಲ್ಲು, ಅವರು ಮಕ್ಕಳು ಓದಬೇಕು ಅಂತೇಳಿ ಹಾಸ್ಟೆಲ್ ತಂದಿದ್ದು. ಇದು ಮೈಸೂರು ಒಂದು ಪ್ರಜಾಪ್ರೇಮಿ ರಾಜ್ಯ ಆಗಿತ್ತು. ಆ ಇತಿಹಾಸನೇ ತಿರುಚ್ತಾರೆ ಮೈಸೂರು ಉಸ್ತುವಾರಿ ಸಚಿವ ಅಂದರೆ. ಒಂದು ಕ್ಷಣನೂ ಮೈಸೂರು ಉಸ್ತುವಾರಿ ಸಚಿವ ಅಲ್ಲ, ಸಚಿವ ಆಗಕ್ಕೆ ಲಾಯಕ್ಕಿಲ್ಲ. ಮೈಸೂರು ಉಸ್ತುವಾರಿ ಸಚಿವ ಅಲ್ಲ, ಸಚಿವ ಆಗಕ್ಕೆ ಲಾಯಕ್ಕಿಲ್ಲ. ನಾಲ್ವಡಿ ಕೃಷ್ಣರಾಜ ಒಡೆಯರ್ರವರ ಆಡಳಿತ ಅಂದರೆ ಅದು ವಿಕಾಸದ ಉತ್ತುಂಗ. ಜಗತ್ತಿನಲ್ಲಿ ಮೈಸೂರನ್ನು ಗುರುತಿಸ್ಕೊಳ್ಳುವಂತೆ ಮಾಡಿದ್ರು, ಮೈಸೂರನ್ನ ಒಂದು ಬ್ರ್ಯಾಂಡ್ ಆಗಿ ಕಟ್ಟಿದ್ರು. ಅದು ಅವರ ಆಡಳಿತ ಇವತ್ತಿಗೂ ನೆನಪಿಸ್ಕೊಳ್ತಾರೆ. ಅಂಥ ಜನ ಇರಬೇಕಿತ್ತು, ಅಂಥ ರಾಜರು ಇರಬೇಕಿತ್ತು ಅಂಥೇಳಿ. ಆ ಟಿಪ್ಪುವನ್ನು ಸಮೀಕರಿಸೋದು ಒಂದು ತಪ್ಪು, ಮತ್ತೆರಡನೇದು ಸುಳ್ಳು ತಿರುಚಿ ಹೇಳ್ತಕ್ಕಂಥದ್ದು. ಅದಕ್ಕೆ ನಾನು ಹೈವದನ್ ರಾವ್ ಗೆಜೆಟ್ನ ಪರಿಶೀಲನೆ ಮಾಡಿದೆ, ಎಲ್ಲೂ ಉಲ್ಲೇಖ ಇಲ್ಲ. ಆ 17 ವರ್ಷದ ಕಾಲಘಟ್ಟದಲ್ಲಿ ಟಿಪ್ಪುವಿನ ಬಗ್ಗೆ ಹೊಗಳಿ ಬರೆದಿರೋವರ ದಾಖಲೆಗಳಲ್ಲೂ ಕೂಡ ಟಿಪ್ಪು ಕನ್ನಂಬಾಡಿಗೆ ಅಡಿಪಾಯ ಹಾಕಿದ ಅನ್ನುವಂಥ ಉಲ್ಲೇಖವೇ ಇಲ್ಲ. ಅದು ಯಾವುದೂ ಇಲ್ಲದೆ ಇದ್ದಾಗ ಇವರು ಟಿಪ್ಪು ಅಡಿಪಾಯ ಹಾಕಿದ್ದ ಅಂತ ಸುಳ್ಳು ಹೇಳ್ತಕ್ಕಂಥದ್ದು ಇತಿಹಾಸಕ್ಕೆ ಬಗೆತಕ್ಕಂಥ ಅಪಚಾರ. ಅದು ಇತಿಹಾಸವನ್ನು ತಿರ್ಚೋದು ಅದೊಂದು ಅಪರಾಧ. ಒಂದು ವರ್ತಮಾನದಲ್ಲೂ ತಪ್ಪು ಸಂದೇಶ ಕೊಡ್ತಕ್ಕಂಥದ್ದು, ಭವಿಷ್ಯಕ್ಕೂ ಒಂದು ತಪ್ಪು ಸಂದೇಶ ಕೊಡುವಂಥ ಕೆಲಸ. ಹಾಗಾಗಿ ಅವ್ರ ಸಾರ್ವಜನಿಕ ಕ್ಷಮೆ ಇವತ್ತಿಗೂ ಮಾಡಿಲ್ಲ ಅಂದರೆ ಅವ್ರನ್ನ ಒಂದು ಕ್ಷಣದಲ್ಲೂ ಮಂತ್ರಿ ಸ್ಥಾನದಲ್ಲಿ ಇಟ್ಕೊಳ್ಬಾರ್ದು. ಇಲ್ಲದೇ ಇದ್ದರೆ ಆ ಪಾಪಕ್ಕೆ ನೀವು ಕೂಡ ಕಾರಣ ಇದ್ದೀರಿ ಅಂಥೇಳಿ ಜನ ಭಾವಿಸ್ತಾರೆ. ಮುಖ್ಯಮಂತ್ರಿಗಳೇ, ನೀವು ಮೈಸೂರಿಗೆ ಮಾತ್ರ ಅಪಚಾರ ಮಾಡ್ತಿಲ್ಲ, ಕನ್ನಡ ನಾಡಿಗೆ ಅಪಚಾರ ಮಾಡ್ತಾ ಇದ್ದೀರಿ. ಯಾರು ಪರ್ಷಿಯನ್ ಭಾಷೆಯನ್ನು ಕನ್ನಡದ ಆಡಳಿತ ಭಾಷೆಯ ಬದಲಿಗೆ ಹೇರಿದ್ದ ಆತನನ್ನು ವೈಭವೀಕರಿಸೋ ಕೆಲಸ ಮಾಡ್ತಾ ಇದ್ದೀರಿ. ಇದು ಅಪರಾಧ ಆಗುತ್ತೆ. ತಕ್ಷಣ ಅವ್ರನ್ನ ಸಂಪುಟದಿಂದ ವಜಾ ಮಾಡಿ ಅಂತ ಆಗ್ರಹಿಸ್ತೀನಿ.